ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಪ್ಷನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನಿವತ್ತು ಹನುಮಗಿರಿ ಕ್ಷೇತ್ರಕ್ಕೆ ಬಂದೇನೆ, ಈಶ್ವರಮಂಗಿಲ. ಇಲ್ಲಿ ಬ್ರಹ್ಮಕಲಶಕ್ಕೆ ತಯಾರಿ ಆಗ್ತಾ ಉಂಟು. ಇಲ್ಲಿಗೆಲ್ಲ ಪೆಂಡಲ್ ಹಾಕಿದ್ದಾರೆ, ಊಟಕ್ಕೆಲ್ಲ ಇಲ್ಲಿ ವ್ಯವಸ್ಥೆ. ಇಲ್ಲಿಂದ ಶಾಲೆ ಗ್ರೌಂಡು ಫುಲ್ಲು ಪೆಂಡಲ್ ಹಾಕಿದ್ದಾರೆ ನೋಡಿ ಅಲ್ಲಿವರೆಗೆ. ಇನ್ನು ನಾನೀಗ ತೋರಿಸ್ತೇನೆ. ಇಲ್ಲಿಂದ ಲಾಸ್ಟ್ ಅಲ್ಲಿವರೆಗೆ ಎಲ್ಲ ಪೆಂಡಲ್ ಹಾಕಿದ್ದಾರೆ, ಕೆಲಸ ಆಗ್ತಾ ಉಂಟು. ಇದು ಹನುಮಗಿರಿ ಕ್ಷೇತ್ರದ ಮುಖ್ಯ ದ್ವಾರ. ಇಲ್ಲಿ ಫ್ರೆಂಡ್ಸ್, ನಾನಿಲ್ಲಿ ಹನುಮಗಿರಿ ಕ್ಷೇತ್ರದ ಗೋಶಾಲೆ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ತುಂಬ ದನ ಇದೆ ನೋಡಿ. ಇಲ್ಲಿ ಸಹ ತುಂಬ ದನಗಳಿವೆ. ಗೋಶಾಲೆ ನೋಡಿಕೊಳ್ಳಲಿಕ್ಕೆ ಇಲ್ಲಿ ಜನ ಇದ್ದಾರೆ. ಹಾಗೆ ಗೋವುಗಳಿಗೆ ಮೇವಿಗೆ ಇಲ್ಲಿ ಬೈಹುಲ್ಲು ಇದೆ. ಬೈಹುಲ್ಲು ಫುಲ್ಲು ರಾಶಿ ಮಾಡಿಟ್ಟಿದ್ದಾರೆ. ಇದು ಸಗಣಿ ಎಲ್ಲ ಹಾಕುವ ಹೊಂಡ ಅಂತ ಕಾಣ್ತದೆ. ಹಾಗೆ ಹನುಮಗಿರಿ ಕ್ಷೇತ್ರದಲ್ಲಿ ಇದೇ ಊರಿನವರಾದ ಅವರು ಇಬ್ಬರು ಮಕ್ಕಳು ಸಿಕ್ಕಿದ್ರು. ಅವರೀಗ ಮಾತಾಡ್ತಾರೆ. ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಬರಬೇಕೆಂತ ವಿನಂತಿ. ಪ್ರತಿ ಮನೆಯಿಂದ ಎರಡು ತೆಂಗಿನಕಾಯಿ ತರಬೇಕೆಂದು ವಿನಂತಿ. ಗೋಶಾಲೆಗೆ ಏನಾದರೂ ಡೊನೇಟ್ ಮಾಡೋದಿದ್ದರೆ ಇಲ್ಲಿ ಹನುಮಗಿರಿ ಕ್ಷೇತ್ರದ ಇದು ಸೇವಾ ಕೌಂಟ್ರಲ್ಲಿ ನೀವು ಮಾತಾಡ್ಬೋದು. ಅಲ್ಲಿಗೆ ಏನಾದರೂ ನೀವು ಡೊನೇಟ್ ಮಾಡ್ತಿದ್ರೆ. ಇದು ನೋಡಿ, ಇದರ ಕೊಂಬೆ ಎಷ್ಟು ದೊಡ್ಡ ಉಂಟು ನೋಡಿ. ಓಕೆ, ನಾನು ನಿಮಗಿನ್ನು ಬ್ರಹ್ಮಕಲಶಕ್ಕೆ ಹೇಗೆ ತಯಾರಿ ನಡೀತಾ ಇದೆ ದೇವಸ್ಥಾನದಲ್ಲಿ ಹಾಗೆ ಅದನ್ನು ತೋರಿಸ್ತೇನೆ. ದೇವಸ್ಥಾನ ದ್ವಾರದಿಂದ ಬಂದ ಹಾಗೆ ಇಲ್ಲಿ ಶ್ರೀ ಕ್ಷೇತ್ರ ಹನುಮಗಿರಿ ಇಲ್ಲಿ ಮಾಹಿತಿ ಬೋರ್ಡ್ ಇದೆ. ಇಲ್ಲಿ ಪಂಚಮುಖಿ ಆಂಜನೇಯ ಸನ್ನಿಧಿ ಮತ್ತು ಶ್ರೀ ಕೋದಂಡರಾಮ ಸನ್ನಿಧಿ ಮತ್ತು ಅಮರಗಿರಿ ಮತ್ತು ಕಪಿಲಾಶ್ರಮ ಗೋಮಂದಿರ ಮತ್ತು ಇಲ್ಲಿ ಬ್ರಹ್ಮಕಲಶೋತ್ಸವದ ಕಾರ್ಯಾಲಯ ಇಲ್ಲಿ ಆಫೀಸ್ ಉಂಟು. ಇಲ್ಲಿ ಬ್ರಹ್ಮಕಲಶ ಕಾರ್ಯಾಲಯದಲ್ಲಿ ಏನಾದರೂ ಮಾಹಿತಿ ಬೇಕಾದರೆ ಇಲ್ಲಿ ಕೇಳ್ಬೋದು. ಇಲ್ಲಿ ಹನುಮಗಿರಿ ದೇವಸ್ಥಾನದ ಎದುರು ಇಲ್ಲಿ ಗಾರ್ಡನಿಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಎಲ್ಲ. ಮೊದಲು ಇಲ್ಲಿ ಸ್ವಲ್ಪ ಮರ ಎಲ್ಲ ಇತ್ತು, ಇಲ್ಲಿ ಅಂದರೆ ಇನ್ನು ಈಗ ಗಾರ್ಡನ್ ಎಲ್ಲ ಸೆಟ್ ಮಾಡ್ತಾರೆ ಚಂದ. ಮತ್ತು ಇಲ್ಲಿ ಬಂದ ಹಾಗೆ ರುದ್ರಾಕ್ಷಿಯ ಮರ ಇದೆ ಹನುಮಗಿರಿ ಹತ್ರ. ಕೆಲಸ ಎಲ್ಲ ಆಗ್ತಾ ಉಂಟು ನೋಡಿ. ಇಲ್ಲಿ ಇದು ಇಂಟರ್ಲಾಕಿನ ಪೀಸ್ ಎಲ್ಲ ಇದೆ ತಂದಿಟ್ಟದ್ದು. ದೇವಸ್ಥಾನದ ಕೆಲಸ ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ದೇವಸ್ಥಾನಕ್ಕೆ ಈಗ ಹೋಗ್ಲಿಕ್ಕೆ ಹೀಗೆ ಇಲ್ಲಿ ಮೆಟ್ಲು ಮಾಡ್ತಾರೆ ಅಂತ ಕಾಣ್ತದೆ. ಹೀಗೆ ಕೆಳಗೆ ಇಲ್ಲಿ ಹನುಮಂತನ ಗುಡಿ ಅಂತೆಲ್ಲ, ಹನುಮಂತನ ಮೂರ್ತಿ, ಪಂಚಮುಖಿ ಆಂಜನೇಯನ ಮೂರ್ತಿ. ಈಗ ಅಂದರೆ ಮುಚ್ಚಿಟ್ಟಿದ್ದಾರೆ ಬ್ರಹ್ಮಕಲಶಕ್ಕೆ ಕೆಲಸ ಆಗ್ತಾ ಇರುವ ಕಾರಣ ಎಲ್ಲ ಮುಚ್ಚಿದ್ದಾರೆ.
ಮತ್ತು ಮೇಲೆ ಇಲ್ಲಿ ಹನುಮಂತನ ಮೇಲೆ ಎಲ್ಲ ಅಂದರೆ ಮುಚ್ಚಿಗೆ ಮಾಡಿದ್ದಾರೆ ಮರದಿಂದ. ಮತ್ತು ಇಲ್ಲಿ ಮೊದಲಿರಲಿಲ್ಲ, ಈಗ ಇಲ್ಲಿ ಒಂದು ಅಂದರೆ ದ್ವಾರದಾಗಿ ಹೀಗೆ ಮಾಡಿದ್ದಾರೆ ಎರಡು ಸೈಡು. ಮರದ ಕೆತ್ತನೆ ಎಲ್ಲ ಆಗಿದೆ ನೋಡಿ, ಕೆತ್ತನೆಯಿಂದ ಕೆಲಸ ಆದ್ದೆಲ್ಲ ಮೇಲೆ. ಇದು ಆಂಜನೇಯನ ಗುಡಿಯಿಂದ ಕೆಳಗಡೆ ಹೀಗೆ ಕಾಣ್ತದೆ. ಬರದಿಂದ ಸಾಗ್ತಾ ಇದೆ ಕೆಲಸ ಎಲ್ಲ ಬ್ರಹ್ಮಕಲಶಕ್ಕೆ. ಕೆಲಸ ಎಲ್ಲ ಬರದಿಂದ ಸಾಗ್ತಾ ಇದೆ ನೋಡಿ. ಇಲ್ಲಿ ದೇವಸ್ಥಾನಕ್ಕೆ ಬಂದ ಹಾಗೆ ಇಲ್ಲಿ ಈ ಕ್ಷೇತ್ರಕ್ಕೆ ಯಾರೆಲ್ಲ ಭೇಟಿ ನೀಡಿದ್ದಾರೆ ಅಂತ ಒಂದು ಆಲ್ಬಮ್ ಫೋಟೋಸ್ ಇಲ್ಲಿ ಇದೆ ಎಲ್ಲ. ಇಲ್ಲಿ ಬಂದರೆ ನೋಡ್ಬೋದು. ಇಲ್ಲಿ ಸಹ ಕೆಲಸ ಆಗ್ತಾ ಉಂಟು ನೋಡಿ. ಇದು ಕೋದಂಡರಾಮ ಸನ್ನಿಧಿಗೆ ಹೋಗುವ ದಾರಿ. ಇಲ್ಲಿ ಎಲ್ಲ ಕೆಲಸ ಆಗ್ತಾ ಇದೆ ನೋಡಿ. ಈಗ ಇಲ್ಲಿ ಸಹ ಕೆಲಸ ಆಗ್ತಾ ಇದೆ. ಇದು ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ಆವರಣ ಅಂತ, ರಾಮನಿಗೊಂದು ಹನುಮನಿಗೊಂದು ಅಂತ ಪ್ರತಿ ಮನೆಯಿಂದ ಒಂದೊಂದು 2 ತೆಂಗಿನಕಾಯಿ ಇಲ್ಲಿ ಸಮರ್ಪಣೆ ಮಾಡ್ಬೋದು. ಕೋದಂಡರಾಮ ಸನ್ನಿಧಿಗೆ ಹೋಗುವ ದಾರಿ ಅಂತ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಬಸವನ ಸನ್ನಿಧಿ ಇದು. ನಂದಿ ಬಸವರಾಜ ನೋಡಿ. ಬಸವರಾಜ ಇದು ಮಾಡ್ತಾ ಇದ್ದಾನೆ, ಕೈ ಹುಲ್ಲು ತಿಂತಾ ಇದೆ ನೋಡಿ. ದೊಡ್ಡ ಬಸವ ಇದು. ನಾನು ತುಂಬ ಸಲ ಇಲ್ಲಿಗೆ ಬರುವಾಗ ಇಲ್ಲಿಗೆ ಸಹ ಬರಲಿಕ್ಕುಂಟು, ದೇವಸ್ಥಾನಕ್ಕೆ ಬರುವಾಗ. ಇಲ್ಲೆಲ್ಲ ಕೆಲಸ ಆಗ್ತಾ ಇದೆ ನೋಡಿ. ದಾರಿಯದ್ದೆಲ್ಲ ಕೆಲಸ ಆಗ್ತಾ ಇದೆ ಇಲ್ಲಿ. ಇಲ್ಲಿ ಸಹ ಕೆಲಸ ಆಗ್ತಾ ಉಂಟು ಮೇಲೆ. ಇದು ಕೋದಂಡರಾಮ ಸನ್ನಿಧಿಗೆ ಹೋಗುವ ದಾರಿ. ಇಲ್ಲಿ ಸಹ ಕೆಲಸ ಆಗ್ತಾಯಿದೆ ನೋಡಿ. ಸೈಡೆಲ್ಲ ಹೋಗುವ ದಾರಿಯಲ್ಲಿ ಸ್ವಲ್ಪ ಕೆಲಸ ಆಗ್ತಾಯಿದೆ. ಹಾಗೆ ನನ್ನ ಇಷ್ಟದ ಬೈಕ್ ಸಹ ಉಂಟು ಇಲ್ಲಿ ನೋಡಿ, FZ. ಮತ್ತು ಇಲ್ಲಿ ಅಲ್ಲಿ ಅಂದರೆ ಕೆತ್ತನೆ ಉಂಟು, ಒಂದೊಂದು ರಾಮಾಯಣದ ಅಧ್ಯಾಯದ್ದು ಒಂದೊಂದು ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡಿ, ಸತ್ವ ಪರೀಕ್ಷೆ ಅಂತ ಉಂಟು. ಇಲ್ಲಿ ಹನುಮಂತ ಭಜನೆ ಮಾಡುವ ಒಂದು ಇದಾಗಿ ಸ್ಟ್ಯಾಚು ಉಂಟು ಇಲ್ಲಿ. ಮತ್ತು
ರಾಮನ ಒಂದು ಮೂರ್ತಿ. ಅಲ್ಲಿ ರಾಮಗಿರಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಲವ ಮಂಟಪ ಅಂತ ಒಂದಿದೆ, ಲವಕುಶ ಮಂಟಪ ಅಂತ. ಮತ್ತು ಇಲ್ಲಿ ಭಕ್ತಾದಿಗಳು ಬಂದವರು ಇಲ್ಲಿ ಕೂತ್ಕೊಳ್ಬೋದು. ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಗದೆಯ ರೀತಿ ಒಂದು ಕೆತ್ತನೆ ಆಗಿದೆ, ಹನುಮಂತನ ಗದೆಯ ಇದು ಇದೆ. ಇಲ್ಲಿ ಸಹ ಮೇಲೆ ಕೋದಂಡರಾಮ ಸನ್ನಿಧಿಯಲ್ಲಿ ಸಹ ಕೆಲಸ ಆಗ್ತಾ ಉಂಟು ಬ್ರಹ್ಮಕಲಶಕ್ಕೆ. ಇಲ್ಲಿ ಕೆಳಗೆ ಕೂತ್ಕೊಳ್ಳುವ ಇದಕ್ಕೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಗ್ರಾನೈಟ್ ಮಾರ್ಬಲ್ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಒಂದು ಹೊಸ ಒಂದು ಕೋಣೆ ಆಗ್ತಾಯಿದೆ. ಇಲ್ಲಿ ದೇವರಿಗೆ, ಶ್ರೀರಾಮ ದೇವರಿಗೆ ಮುಚ್ಚಿದ್ದಾರೆ ಒಂದು ಟರ್ಪಲಿಂದ. ಈಗ ಸದ್ಯ ಯಾವುದೇ ಸೇವೆ ಇರುವುದಿಲ್ಲ. ಏಪ್ರಿಲ್ 12ರವರೆಗೆ ಸೇವೆ ಯಾವುದೂ ಇರುವುದಿಲ್ಲ. ಇಲ್ಲಿ ಬಾಲಗಣಪತಿಯ ಸನ್ನಿಧಿ. ನಂತರ ನೋಡಿ, ಇದು ಕ್ಷೇತ್ರದ ಹಿಂದೆ ರಾಮನ ಮೂರ್ತಿಯ ಹಿಂದೆ ಹೀಗೆ ಕಾಣ್ತದೆ. ಮತ್ತು ಮೇಲಿಂದ ಹೋಗಿ ಅಭಿಷೇಕ ಮಾಡುವಾಗೆ ಇದೆ ಇಲ್ಲಿ ವ್ಯವಸ್ಥೆ. ಮತ್ತು ಇಲ್ಲಿಂದಾಗಿ ಹೀಗೆ ಕೆಳಗೆ ಹೋದರೆ ಇಲ್ಲಿಂದ ಅಮರಗಿರಿಗೆ ಇಲ್ಲಿ ಹೋಗುವ ದಾರಿ. ಇಲ್ಲಿ ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ಆವರಣ ಅಂತ ಇದೆ. ರಾಮನಿಗೊಂದು ಹನುಮನಿಗೊಂದು ಅಂತ 2 ತೆಂಗಿನಕಾಯಿ ಪ್ರತಿ ಮನೆಯಿಂದ ಅರ್ಪಣೆ ಮಾಡಲಿಕ್ಕೆ ಇಲ್ಲಿ ಸಹ ಒಂದು ಜಾಗ ಇಟ್ಟಿದ್ದಾರೆ. ಇಲ್ಲಿ ಕೋದಂಡರಾಮ ಸನ್ನಿಧಿಯಿಂದ ಕೆಳಗಡೆ ಹೋಗಲಿಕ್ಕೆ ದಾರಿ. ಇಲ್ಲಿಂದ ಅಮರಗಿರಿಗೆ ಹೋಗಲಿಕ್ಕೆ ಇದು ದಾರಿ, ಸ್ಟೆಪ್ಸ್ ಇದೆ ತುಂಬ. ಇದೆ ನೋಡಿ ಅಮರಗಿರಿ. ಇಲ್ಲಿಗೆ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರೆಲ್ಲ ಬಂದಿದ್ದಾರೆ. ಈಗ ಇಲ್ಲಿ ಬಿಸಿಲಲ್ಲಿ ಕಾಲೆಲ್ಲ ಸುಡ್ತಾ ಇದೆ ಸಿಕ್ಕಾಪಟ್ಟೆ. ಮತ್ತು ಇಲ್ಲಿ ಬೀಗ ಹಾಕಿದ್ದಾರೆ. ಈಗ ಒಳಗೆ ಹೋಗುವಾಗಿಲ್ಲ, ಬೀಗ ಹಾಕಿದ್ದಾರೆ. ನಾನು ಒಳಗೆ ಹೋಗಿದ್ದೇನೆ ಮೊದಲು. ನೋಡಿ, ಇಲ್ಲಿ ವೀಕ್ಷಣೆಗೆ ಅವಕಾಶವಿರುವ ದಿನಗಳಂತ ಹಾಕಿದ್ದಾರೆ. ಬೆಳಿಗ್ಗೆ 10ರಿಂದ 1 ಮತ್ತು ಸಂಜೆ 4ರಿಂದ 8 ಗಂಟೆ.